ಸದಭಿರುಚಿಯ ಸಾಹಿತ್ಯ ಪ್ರಸಾರ ರಾಷ್ಟ್ರೋತ್ಥಾನ ಸಾಹಿತ್ಯದ ಪ್ರಮುಖ ಆದ್ಯತೆಯ ಕ್ಷೇತ್ರಗಳಲ್ಲಿ ಒಂದು. ರಾಷ್ಟ್ರೋತ್ಥಾನ ಸಾಹಿತ್ಯ ಪ್ರಾರಂಭವಾದಾಗಿನಿಂದಲೂ ರಾಷ್ಟ್ರೋತ್ಥಾನದ ಪ್ರಕಟಣೆಗಳನ್ನಲ್ಲದೆ ಸದಭಿರುಚಿಯ ಹಲವು ಸಾಹಿತ್ಯಗಳನ್ನು, ಕನ್ನಡದ ಬೇರೆ ಬೇರೆ ಪ್ರಕಾಶಕರ ಪುಸ್ತಕಗಳನ್ನು ಅದು ವ್ಯಾಪಕವಾಗಿ ಓದುಗರಿಗೆ ತಲುಪಿಸುವ ಕೆಲಸವನ್ನು ಮಾಡಿಕೊಂಡು ಬಂದಿದೆ. 1965ರಲ್ಲಿ ನಮ್ಮ ಪುಸ್ತಕ ಮಳಿಗೆ ಪ್ರಾರಂಭವಾದ ಸಮಯದಲ್ಲಿ ಕನ್ನಡದ ಅನ್ಯಾನ್ಯ ಲೇಖಕರು, ಆಗಿನ ಪ್ರಮುಖ ಪ್ರಕಾಶಕರ ಪುಸ್ತಕಗಳು ಕೂಡ ನಮ್ಮಲ್ಲಿ ದೊರೀತಾ ಇದ್ದವು. ವಿಶೇಷವಾಗಿ ಗಮನಿಸುವುದಾದರೆ ಸುಬೋಧ ರಾಮರಾಯರ ಪುಸ್ತಕಗಳು, ಸುಬೋಧ ಕುಸುಮಾಂಜಲಿ ಎನ್ನುವ ಹೆಸರಿನಲ್ಲಿ ಅವರು ಪ್ರಕಟಿಸಿದಂತಹ 100ಕ್ಕೂ ಹೆಚ್ಚು ಕೃತಿಗಳನ್ನು ರಾಷ್ಟ್ರೋತ್ಥಾನ ಪರಿಷತ್ತು, ರಾಷ್ಟ್ರೋತ್ಥಾನ ಸಾಹಿತ್ಯ ಜನರಿಗೆ ತಲುಪಿಸ್ತಕ್ಕಂತಹ ಪ್ರಯತ್ನವನ್ನು ಮಾಡಿತು. ಅಧಿಕೃತ ವಿತರಣೆಯ ಜವಾಬ್ದಾರಿಯನ್ನು ಕೂಡ ಹೊತ್ತುಕೊಂಡಿತ್ತು. ಅದಾದ ನಂತರದಲ್ಲಿ ಕನ್ನಡದಲ್ಲಿ ಗದ್ಯ ರಾಮಾಯಣ ಪುಸ್ತಕಗಳ ಸಾಲಿನಲ್ಲಿ ಒಂದು ಪ್ರಾಮುಖ್ಯವನ್ನು ಪಡೆದಿರತಕ್ಕಂತಹ ಕೃತಿ ಕನ್ನಡ ವಾಲ್ಮೀಕಿ ರಾಮಾಯಣ, CN ಶ್ರೀನಿವಾಸ ಅಯ್ಯಂಗಾರ್ಯರು ಬರೆದಂತಹ 2 ಸಂಪುಟಗಳಲ್ಲಿರುವ ಒಂದು ಕೃತಿ. ಅದು 1970-71ರಲ್ಲಿ ಪ್ರಕಟವಾದ ಸಂದರ್ಭದಲ್ಲಿ ರಾಷ್ಟ್ರೋತ್ಥಾನ ಸಾಹಿತ್ಯ ಅದನ್ನು ಮನೆ ಮನೆಗೂ ತಲುಪಿಸುವ ಪ್ರಯತ್ನವನ್ನು ಮಾಡಿತು. ಒಂದು ವಿಶೇಷ ಪ್ರಯೋಗವನ್ನು, ಬಹುಶಃ ಇವತ್ತು ನಾವು ಕಲ್ಪನೆ ಮಾಡಿಕೊಳ್ಳಲಾಗದಂತಹ ಒಂದು ಪ್ರಯೋಗವನ್ನು ಅಂದು ರಾಷ್ಟ್ರೋತ್ಥಾನ ಸಾಹಿತ್ಯ ಈ ಪುಸ್ತಕಗಳನ್ನು ತಲುಪಿಸುವ ದೃಷ್ಟಿಯಲ್ಲಿ ಮಾಡಿತ್ತು. ಅದೆಂದರೆ CN ಶ್ರೀನಿವಾಸ ಅಯ್ಯಂಗಾರ್ಯರ ರಾಮಾಯಣ ಸಂಪುಟಗಳು, 2 ಸಂಪುಟಗಳ ಒಂದು ಸೆಟ್, ಹಾಗೂ ಅಂದು ಚಿನ್ಮಯ ಮಿಷನ್ ಪ್ರಕಟ ಮಾಡಿದ್ದ ಭಗವದ್ಗೀತೆಯನ್ನು ಕುರಿತ ಒಂದು ಪುಸ್ತಕ, ಭಗವದ್ಗೀತೆಯ ವ್ಯಾಖ್ಯಾನ. ಈ 3 ಪುಸ್ತಕಗಳನ್ನು ಒಂದು ಸೆಟ್ ರೀತಿಯಲ್ಲಿ ಜೋಡಿಸಿ ಅದನ್ನು ವ್ಯಾಪಕವಾಗಿ ಓದುಗರಿಗೆ ತಲುಪಿಸುವುದು. ಓದುಗರು ಅದಕ್ಕೆ ಕಂತುಗಳಲ್ಲಿ ಹಣ ಪಾವತಿಸಬಹುದಾದ ಒಂದು ಅವಕಾಶವನ್ನು ಕೊಡುವುದು. ಇದು ರಾಷ್ಟ್ರೋತ್ಥಾನ ಅಂದು ಮಾಡಿದ ಪ್ರಯೋಗ. ಅಂದರೆ ಆ 3 ಪುಸ್ತಕಗಳ ಮೂಲ ಬೆಲೆ ಏನಿತ್ತೋ ಅದರ ಅರ್ಧದಷ್ಟು ಹಣವನ್ನು ಕೊಟ್ಟು ಓದುಗ ಆ ಪುಸ್ತಕವನ್ನು ಕೊಂಡುಕೊಳ್ಳಬಹುದಿತ್ತು, ಪುಸ್ತಕವನ್ನು ಮನೆಗೆ ಒಯ್ಯಬಹುದಿತ್ತು. ಅದಾದ ನಂತರ 6 ತಿಂಗಳ ಅವಧಿಯಲ್ಲಿ ಉಳಿದ ಹಣವನ್ನು ರಾಷ್ಟ್ರೋತ್ಥಾನ ಸಾಹಿತ್ಯಕ್ಕೆ ಪಾವತಿಸುವ ಅವಕಾಶವನ್ನು ನೀಡಲಾಗಿತ್ತು. ಅಲ್ಲಿಂದ ಮುಂದೆ ಕೂಡ ರಾಷ್ಟ್ರೋತ್ಥಾನ ಹಲವು ಪುಸ್ತಕ ಪ್ರದರ್ಶನಗಳನ್ನು ಏರ್ಪಡಿಸಿಕೊಂಡು ಬಂದಿದೆ. ಬೇರೆ ಬೇರೆ ಊರುಗಳಲ್ಲಿ ಪುಸ್ತಕ ಹಬ್ಬಗಳನ್ನು ನಡೆಸಿಕೊಂಡು ಬಂದಿದೆ. ಆದರೆ ಅವ್ಯಾವುದೂ ಕೂಡ ನಿರಂತರವಾಗಿ ನಡೆಸುವ ಸಂದರ್ಭಗಳು ಅಷ್ಟಾಗಿ ಒದಗಿ ಬಂದಿರಲಿಲ್ಲ. ಪ್ರತಿ ವರ್ಷ ಪ್ರತಿ ಊರಿನಲ್ಲಿ ಪುಸ್ತಕ ಪ್ರದರ್ಶನಗಳನ್ನು ಏರ್ಪಡಿಸ್ತಕ್ಕಂಥದ್ದು ಅದು ಅಷ್ಟು ವ್ಯಾವಹಾರಿಕವಲ್ಲ, ಪ್ರಾಯೋಗಿಕವಲ್ಲ ಎನ್ನುವ ನೆಲೆಯಲ್ಲಿ ಕೊನೆಗೆ ರಾಷ್ಟ್ರೋತ್ಥಾನ ಸಾಹಿತ್ಯ ಒಂದು ಸಂಚಾರಿ ಪುಸ್ತಕಾಲಯವನ್ನು ಪ್ರಾರಂಭ ಮಾಡಿತು. ಸಾಹಿತ್ಯ ವಾಹಿನಿ ಎನ್ನುವ ಹೆಸರಿನಲ್ಲಿ ಒಂದು ಬಸ್ ಅದಕ್ಕಾಗಿಯೇ ವಿಶೇಷವಾಗಿ ವಿನ್ಯಾಸಗೊಂಡು ಅದು ಪ್ರತಿ ಊರಿಗೂ ಹೋಗುವಂತಹ ಒಂದು ವ್ಯವಸ್ಥೆಯನ್ನು ರಾಷ್ಟ್ರೋತ್ಥಾನ ಸಾಹಿತ್ಯ ಕಲ್ಪಿಸಿತು. ಅದಕ್ಕೂ ಕೂಡ ವ್ಯಾಪಕ ಪ್ರಶಂಸೆ, ಸ್ಪಂದನೆ ಓದುಗರಿಂದ ಲಭ್ಯವಾಯಿತು. ಎಷ್ಟೋ ಊರುಗಳಲ್ಲಿ ಹಿಂದಿನ ಊರಿನಲ್ಲಿಯೇ ಪುಸ್ತಕಗಳು ಖಾಲಿಯಾಗಿ ಮಾರನೆಯ ದಿನ ಬೆಳಿಗ್ಗೆ ಬಸ್ನಲ್ಲಿ ಪುಸ್ತಕಗಳು ಇರ್ತಾ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಆ ಊರಿನಲ್ಲಿ ಬಸ್ಸನ್ನು ನಿಲ್ಲಿಸದೆಯೇ ಮುಂದಿನ ಊರಿಗೆ ಹೋಗುವ ಪ್ರಯತ್ನ ಅಲ್ಲಿರುವ ಸಿಬ್ಬಂದಿಗಳಿಂದ ಆಗ್ತಾ ಇತ್ತು. ಅಂಥ ಸಂದರ್ಭದಲ್ಲಿ ಆ ಊರಿನ ಜನ ಬಸ್ಸನ್ನು ತಡೆದು ಅಡ್ಡ ಹಾಕಿ ನಮಗೆ ಪುಸ್ತಕ ಕೊಡದೆ ಹೇಗೆ ಮುಂದಕ್ಕೆ ಹೋಗ್ತೀರಿ ಅಂತ ಪ್ರತಿಭಟಿಸಿದಂಥ ಸಂದರ್ಭಗಳು ಕೂಡ ಈ ಸಾಹಿತ್ಯ ವಾಹಿನಿಯ ಅನುಭವದಲ್ಲಿ ದಾಖಲಾಗಿವೆ. ಆ ರೀತಿಯಲ್ಲಿ ವ್ಯಾಪಕ ಸ್ಪಂದನೆ ಓದುಗರಿಂದಲೂ ದೊರೆತಿದ್ದರಿಂದ ಅನೇಕ ವರ್ಷಗಳ ಕಾಲ ಸಾಹಿತ್ಯ ವಾಹಿನಿ ಇಡೀ ರಾಜ್ಯದಾದ್ಯಂತ ಸಂಚಾರವನ್ನು ಮಾಡಿತು. ಆದರೆ ಬದಲಾದ ಸನ್ನಿವೇಶದಲ್ಲಿ ಸಾಹಿತ್ಯ ವಾಹಿನಿಯನ್ನು ನಿರ್ವಹಿಸುವುದು ಕೂಡ ಅಷ್ಟು ಸುಲಭವಲ್ಲ ಅಂತ ಅನಿಸುವ ಸಂದರ್ಭಗಳು ಎದುರಾದವು. ಪರಿಣಾಮವಾಗಿ ಆ ಪ್ರಯೋಗವೂ ಕೂಡ ನಿಲ್ಲುವಂತಹ ಸಂದರ್ಭ ಬಂತು. ಈ ಎಲ್ಲ ಅನುಭವಗಳನ್ನು ಒಟ್ಟುಗೂಡಿಸಿಕೊಂಡು ಕೊನೆಗೆ 2021ರಿಂದ ನಾವು ಕನ್ನಡ ಪುಸ್ತಕ ಹಬ್ಬ ಎನ್ನುವ ಹೆಸರಿನಲ್ಲಿ ಬೆಂಗಳೂರಿನಲ್ಲಿ ಪುಸ್ತಕ ಪ್ರದರ್ಶನವನ್ನು ಪ್ರಾರಂಭ ಮಾಡಿದ್ದಾಗಿದೆ. ಕನ್ನಡ ಪುಸ್ತಕ ಹಬ್ಬ ಅತ್ಯಂತ ಯಶಸ್ವಿಯಾಗಿದೆ.
ಹೆಚ್ಚು ಹೆಚ್ಚು ಜನರನ್ನು ತಲುಪುವಲ್ಲಿ ಅದು ಸಾಫಲ್ಯವನ್ನು ಪಡೆದಿದೆ. ಹೆಚ್ಚು ಹೆಚ್ಚು ಜನರಿಗೆ ತಮ್ಮ ಆಯ್ಕೆಯ ಪುಸ್ತಕಗಳನ್ನು ಅತ್ಯಂತ ರಿಯಾಯಿತಿ ದರದಲ್ಲಿ, ಅದರ ಆಯಾ ಪುಸ್ತಕಗಳ ಪ್ರಕಾಶಕರು ಓದುಗರಿಗೆ ಕೊಡದೇ ಇರುವಷ್ಟು ರಿಯಾಯಿತಿಯನ್ನು ರಾಷ್ಟ್ರೋತ್ಥಾನ ಸಾಹಿತ್ಯ ಓದುಗರಿಗೆ ಕೊಡ್ತಾ ಬಂದಿದೆ. ಕಳೆದ 60 ವರ್ಷಗಳಲ್ಲಿ ಈ ರೀತಿಯಲ್ಲಿ ಪುಸ್ತಕಗಳನ್ನು ಪ್ರಕಟಿಸುವುದರ ಜೊತೆಯಲ್ಲಿ ಅದಕ್ಕೆ ಸಮಾನಾಂತರವಾಗಿ ಅಷ್ಟೇ ಆದ್ಯತೆಯ ವಿಷಯವಾಗಿ ಸದಭಿರುಚಿಯ ಸಾಹಿತ್ಯವನ್ನು ಮನೆ ಮನೆಗೆ ತಲುಪಿಸುವ ಕೆಲಸದಲ್ಲಿ ರಾಷ್ಟ್ರೋತ್ಥಾನ ಸಾಹಿತ್ಯ ನಿರಂತರವಾಗಿ ಕೆಲಸವನ್ನು ಮಾಡಿಕೊಂಡು ಬಂದಿದೆ. ಆಗಲೇ ಹೇಳಿದ ಹಾಗೆ ಓದುಗರಿಗೆ ಕಂತುಗಳಲ್ಲಿ ಹಣ ಪಾವತಿಸುವ ಅವಕಾಶವನ್ನು ಕೊಡುವ ಪ್ರಯೋಗ ಇರಬಹುದು. ತಳ್ಳುವ ಗಾಡಿಗಳಲ್ಲಿ ತರಕಾರಿಯನ್ನೇನು ಮನೆ ಮುಂದೆ ತಳ್ಳುವ ಗಾಡಿಗಳಲ್ಲಿ ತರ್ತಾರೆ, ಆ ರೀತಿಯಲ್ಲಿ ಪುಸ್ತಕಗಳನ್ನು ಯಾಕೆ ನಾವು ಮನೆ ಬಾಗಿಲಿಗೆ ತೆಗೆದುಕೊಂಡು ಹೋಗಬಾರದು ಎನ್ನುವ ಯೋಚನೆಯ ಜಾಡು ಹಿಡಿದು ನಡೆದ ಪ್ರಯೋಗಗಳಿರಬಹುದು. ಮಕ್ಕಳ ಕೈಗೆ ಸರಸ್ವತಿ ಎನ್ನುವ ವಿಶಿಷ್ಟ ಕಲ್ಪನೆಗಳಿರಬಹುದು. ಹಲವು ರೀತಿಯ ಪ್ರಯೋಗಗಳನ್ನು ಈ ಸದಭಿರುಚಿಯ ಸಾಹಿತ್ಯ ಪ್ರಸಾರದ ಯೋಜನೆಯ ಭಾಗವಾಗಿ ರಾಷ್ಟ್ರೋತ್ಥಾನ ಸಾಹಿತ್ಯ ಮಾಡಿಕೊಂಡು ಬಂದಿದೆ. ಅದನ್ನು ಈಗ ಹಲವರು ರಾಜ್ಯದ ವಿವಿಧ ಕಡೆಗಳಲ್ಲಿ ಅನುಸರಿಸ್ತಾ ಇರೋದು ಅದು ಪುಸ್ತಕ ಪ್ರಕಾಶನ ಕ್ಷೇತ್ರಕ್ಕೆ ಅತ್ಯಂತ ಆಶಾದಾಯಕವಾದ ಬೆಳವಣಿಗೆ ಅಂತ ನಾವು ಹೇಳಬಹುದು.